ಜ್ಯೇಷ್ಠ ಹುಣ್ಣಿಮೆ ಅಂಗವಾಗಿ ಲಕ್ಕೂರಿನಲ್ಲಿ ದಮ್ಮದೀಪ ಮೆರವಣಿಗೆ. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಮಹೇಂದ್ರ ಬುದ್ಧ ವಿಹಾರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜ್ಯೇಷ್ಠ ಹುಣ್ಣಿಮೆ ಅಂಗವಾಗಿ ದಮ್ಮದೀಪ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬುದ್ಧ ಬಸವ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮೇಣದ ಬತ್ತಿಗಳನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಜ್ಯೇಷ್ಠ ಹುಣ್ಣಿಮೆಯ ಮಹತ್ವ ಹಾಗೂ ಬುದ್ಧನ ಶಾಂತಿ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರ್ವಜನಿಕರಿಗೆ ಸಾರಿದರು. ಈ ಸಂದರ್ಭದಲ್ಲಿ ನಾಗಸೇನಾ ಶಿಕ್ಷಕ ಪ್ರಕಾಶ್, ಜಿಲ್ಲಾ ಸಂಘಟನಾ ಸಂಚಾಲಕ ಲಕ್ಕೂರು ವೆಂಕಟೇಶ್, ಎಟ್ಕೋಡಿ ಎಕೆ ವೆಂಕಟೇಶ್, ತಾಲೂಕು ಪ್ರಧಾನ ಸಂಚಾಲಕ ಕಲ್ಕೆರೆ ಮುನ್ರಾಜು, ಮಡಿವಾಳ ಶ್ರೀನಿವಾಸ್, ಮೆಣಸಂದ್ರ ಶಿವರಾಜ್, ಬರಗೂರು ಶಂಕರ್, ಅನಿಲ್, ತಿಮ್ಮರಾಜು, ವಿಜಯಮ್ಮ, ಭಾಗ್ಯಶ್ರೀ, ಸುಮಿತ್ರಾ, ಪುಷ್ಪಾ, ಅಮರಾವತಿ, ರಂಜಿತ್, ಅರ್ಚನಾ, ಸುನೀತಾ, ಪ್ರಿಯಾ, ಸುರೇಶ್ ಸೇರಿದಂತೆ ಹಲವಾರು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಥಮ ಬೋಧನೆಯನ್ನು ಮಾಡಿದಂಥ ಸುದಿನ ಆ ಒಂದು ಹುಣ್ಣಿಮೆಯನ್ನು ಇಂದು ಬುದ್ಧ ಪೂರ್ಣಿಮೆ ಹಾಗೂ ಧಮ್ಮ ಪಯಣದ ಕಾರ್ಯಕ್ರಮವನ್ನು ಇಂದು ರಸ್ತೆಯ ಲಕ್ಕೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಧಮ್ಮ ಪಯಣ ಕ್ಯಾಂಡಲ್ಗಳನ್ನು ಮೇಣದಬತ್ತಿಗಳನ್ನು ಕೈಗೆತ್ತಿಕೊಂಡು ಶಾಂತಿಯುತ ವಿತರಣ ಮತ್ತು ಪಂಚಶೀಲವನ್ನು ಪಠಿಸುತ್ತಾ ಮೆರವಣಿಗೆ ಮುಖಾಂತರ ಎಲ್ಲರೂ ಬಂದು ಈ ಒಂದು ವೃತ್ತದಲ್ಲಿ ಶಾಂತಿಯುತವಾಗಿ ಎಲ್ಲರೂ ನಿಂತಿದ್ದೇವೆ. ಎಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ನಿಮ್ಮ ಎಲ್ಲರ ದುಃಖ, ನೋವು, ಕಷ್ಟ ವಿನಾಶವಂತಲಿ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಈ ದಿನ ಬೌದ್ಧರಿಗೆ ಪವಿತ್ರವಾದ ದಿನ. ಅದು ಯಾವ ರೀತಿ ಅಂದರೆ, ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯ ಮಗನಾದ ಮಹೇಂದ್ರ ತೇರ ಶ್ರೀಲಂಕಾಗೆ, ಭಾರತದಿಂದ ಶ್ರೀಲಂಕಾಗೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ದಿನ. ಇನ್ನೊಂದು ವಿಶೇಷ ದಿನ ಏನಪ್ಪ ಅಂದರೆ, ಭಗವಾನ್ ಬುದ್ಧರು ತಮ್ಮ 5 ಜನ ಶಿಷ್ಯರಿಗೆ ಇವತ್ತು ಬೋಧಿಸಿದ ದಿನ. ಆದ್ದರಿಂದ ಈ ಹುಣ್ಣಿಮೆಯನ್ನ ಜ್ಯೇಷ್ಠ ಹುಣ್ಣಿಮೆ ಅಂತ ಕೂಡ ನಾವು ಕರೀತೀವಿ. ಆದ್ದರಿಂದ ಏನು ಬರುವ ಪ್ರತಿ ತಿಂಗಳಲ್ಲಿ ಏನು ಹುಣ್ಣಿಮೆ ಬರ್ತದೆ, ಅದು ಪ್ರತಿ ಹುಣ್ಣಿಮೆ ಕೂಡ ಒಳ್ಳೆ ಹುಣ್ಣಿಮೆನೇ. ಯಾವುದೇ ಯಮಗಂಡ ಕಾಲ, ಗುಳಿ ಕಾಲ, ಇನ್ನೊಂದು ಮಗದೊಂದು ಇಲ್ಲ. ಇಲ್ಲಿ ಭಗವಾನ್ ಬುದ್ಧರ ಒಂದು ದೃಷ್ಟಿಕೋನದಲ್ಲಿ ಪ್ರತಿ ಗಳಿಗೆ ಕೂಡ ಒಳ್ಳೆಯ ಗಳಿಗೆನೆ. ಯಾಕಂದ್ರೆ ನಾವು ಮೂಢನಂಬಿಕೆಯಲ್ಲಿ ಈಗಾಗಲೇ ತತ್ತರಿಸಿದ್ದೇವೆ ಸಾವಿರಾರು ವರ್ಷಗಳಿಂದ. ನಾವು ಉದಾಹರಣೆಗೆ ಹೇಳ್ಬೇಕಾದ್ರೆ, ಮಂಗಳವಾರ ಒಂದು ಮಗು ಜನನ ಆದ್ರೆ ನಾವು ಯಾರು ಸಹ ಬಿಸಾಕಲ್ಲ, ಅಥವಾ ಯಾರಾದ್ರೂ ಸತ್ತೋದ್ರೆ ನಾವು ಮಣ್ಣು ಮಾಡದೆ ಇಟ್ಕೊಳಲ್ಲ. ಅದು ಮಂಗಳವಾರ ಆಗಲಿ ಅಥವಾ ಯಾವುದೇ ವಾರದಲ್ಲಿ 7 ದಿನಗಳಲ್ಲಿ ಏನೇ ಆಗಲಿ ನಾವು ಅಂತ್ಯ ಸಂಸ್ಕಾರಗಳು ಆ ಸಂದರ್ಭಕ್ಕೆ ತಕ್ಕಂಗೆ ಸಾಂದರ್ಭಿಕವಾಗಿ ನಾವು ಮಾಡೇ ಮಾಡ್ತೀವಿ. ಇದು ಪ್ರಕೃತಿ ನಿಯಮ.